ಮಾಜಿ ಸಚಿವ ಮಹದೇವಪ್ಪಗೆ ಮಂತ್ರಿಗಿರಿ ಕೈತಪ್ಪಿದೆ. ಹಾಗಾಗಿ ಇದೀಗ ಅವ್ರಿಗೆ ಹೇಗಾದ್ರೂ ಮಾಡಿ ಮಂತ್ರಿಗಿರಿ ಸ್ಥಾನವನ್ನ ಕೊಡಬೇಕು ಅನ್ನುವಷ್ಟರ ಮಟ್ಟಿಗೆ ಲಾಭಿಗಳು ನಡೀತಾ ಇದೆ. ಸದ್ಯಕ್ಕೆ ಏನಾಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಮಾಜಿ ಸಚಿವ ಮಹದೇವಪ್ಪ ಅವರಿಗೆ ಸದ್ಯಕ್ಕೆ ಮಂತ್ರಿಗಿರಿ ಭಾಗ್ಯ ಇಲ್ಲ, ಕೈ ತಪ್ಪು ಹೋಗಿದೆ. ಸೊ ಹಾಗಾಗಿ ಹೇಗಾದ್ರೂ ಮಾಡಿ ಅವರಿಗೆ ಸ್ಥಾನಮಾನವನ್ನ ನೀಡಬೇಕು ಅನ್ನುವಷ್ಟರ ಮಟ್ಟಿಗೆ ತಯಾರಿಗಳು ಸಿದ್ಧತೆಗಳು ಆಗ್ತಾ ಇದೆ. ಬಟ್ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗತ್ತೆ ಅನ್ನೋದೇ ಇರುವಂತಹ ಪ್ರಶ್ನೆ. ನೋಡಿ, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ ಹಿರಿಯ ನಾಯಕರು. ಮಹದೇವಪ್ಪ ಪರವಾಗಿ ಸಚಿವ ಸತೀಶ್ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ವರಿಷ್ಠರ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ ಸತೀಶ್ ಮತ್ತೆ ಮಹದೇವಪ್ಪ. ಉಸ್ತುವಾರಿ ಸುರ್ಜೇವಾಲಾ ಜೊತೆ ಮಂತ್ರಿಗಿರಿ ಚರ್ಚೆಯಾಗಿದೆ. ಇಬ್ಬರನ್ನೂ ಕೂಡ ಸಮಾಧಾನ ಪಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಸುರ್ಜೇವಾಲಾ ಅವರು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಪಕ್ಷದ ಸಂಯೋಜನೆಯನ್ನ ಯಾವ ರೀತಿಯಾಗಿ ಮಾಡ್ಕೊಂಡು ಬಂದಿದ್ರು, ತಮ್ಮ ರಾಜಕೀಯ ಜೀವನವನ್ನ ಯಾವ ರೀತಿಯಾಗಿ ಆರಂಭಿಸಿದ್ರು, ಮೊದಲು ಜನತಾದಳದಿಂದ ಆರಂಭಿಸಿದ್ರು, ನಂತರ ಸಿದ್ದರಾಮಯ್ಯನವರೊಂದಿಗೆ ಈ ಒಂದು ಕಾಂಗ್ರೆಸ್ ಪಕ್ಷವನ್ನ ಅವರು ಸೇರ್ಪಡೆ ಮಾಡಿಕೊಂಡ್ರು. ಅದಾದ ನಂತರ ಮೈಸೂರು ಜಿಲ್ಲೆಯ ಟಿ ನರಸೀಪುರ ಶಾಸನ ಸಭಾ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಬಂದಿದ್ದು ಹಲವು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಈ ಬಾರಿ ಸಚಿವ ಸ್ಥಾನದ ಒಂದಷ್ಟು ಆಕಾಂಕ್ಷೆಯನ್ನ ಇಟ್ಕೊಂಡಿದ್ರು, ಈ ಬಾರಿ ಸಿಗುತ್ತೆ ನಮಗೆ ಅಂತ ಹೇಳಿ. ಬಟ್ ಆದ್ರೆ ಆ ಒಂದು ಭರವಸೆ ಇಟ್ಕೊಂಡಿದ್ದಂತಹ ಒಂದು ನಂಬಿಕೆ ಎಲ್ಲವೂ ಕೂಡ ಇದೀಗ ಹುಸಿಯಾಗಿದೆ. ಸೊ ಹಾಗಾಗಿ ಸಹಜವಾಗಿಯೇ ಇದೀಗ ಮಂತ್ರಿ ಸ್ಥಾನ ಸಿಗಲೇಬೇಕು ಅಂತ ಹೇಳಿ ಒಂದು ಕಡೆ ಹಠ ಹಿಡ್ಕೊಂಡು ಕೂತಿದ್ರು ಮಹದೇವಪ್ಪ ಅವರು. ಸೊ ಹಾಗಾಗಿ ಒಂದು ಕಡೆ ಎಷ್ಟೇ ಹಠ ಹಿಡಿದ್ರು, ಯಾರು ಏನೇ ಹಠ ಮಾಡಿದ್ರು ಕೂಡ ಹೈಕಮಾಂಡ್ನ ನಾಯಕರು ಅದಕ್ಕೆ ತಲೆ ಕೆಡಿಸ್ಕೊಂಡಂತೆ ಕಾಣ ಸಿಗ್ತಾ ಇಲ್ಲ. ಹೈಕಮಾಂಡ್ನ ನಾಯಕರನ್ನ ಭೇಟಿಯಾಗಿದ್ದಾರೆ ಹಿರಿಯ ನಾಯಕರು. ಮಹದೇವಪ್ಪ ಪರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಇವರಿಗೆ ಹೇಗಾದ್ರೂ ಮಾಡಿ ಮಂತ್ರಿಗಿರಿಯನ್ನ ನೀಡಿ ಅಂತ ಕೂಡ ಹೇಳಿ ಬ್ಯಾಟಿಂಗ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವರಿಷ್ಠರನ್ನ ಭೇಟಿಯಾಗಿ ಚರ್ಚೆಯನ್ನ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಅವರನ್ನ ಸಮಾಧಾನ ಪಡಿಸುವಂತಹ ಕೆಲಸವನ್ನ ಇಲ್ಲಿ ಮಾಡಲಾಗಿದೆ. ಉಸ್ತುವಾರಿ ಸುರ್ಜೇವಾಲಾ ಅವರ ಜೊತೆಗೆ ಮಂತ್ರಿಗಿರಿ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಕೂಡ ಮಾಡಿದ್ರು. ಕೊನೆಗೆ ಯಾವುದೇ ರೀತಿಯಾದಂತಹ ಪ್ರಯೋಜನಗಳಾಗಿಲ್ಲ. ಈಗ ಎಲ್ಲರೂ ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ 20 ಮಂತ್ರಿಗಳು. ಈಗ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಮುಂದಿನ ಬಾರಿಗೆ ನೋಡೋಣ ಅಂತ ಹೇಳಿ ಸಮಾಧಾನ ಪಡಿಸಿದ್ದಾರೆ. ಬೇರೆ ಯಾವುದಾದ್ರೂ ಖಾತೆಯನ್ನ ನೀಡ್ತೀವಿ, ನಿಗಮ ಮಂಡಳಿಯಲ್ಲಿ ಯಾವುದಾದ್ರೂ ಒಂದು ಸ್ಥಾನಮಾನವನ್ನ ಕೊಡ್ತೀವಿ ಅಂತ ಹೇಳಿ ಕಳಿಸಿದಂತೆ ಕಾಣ ಸಿಗ್ತಾ ಇದೆ. ಸಮಾಧಾನ ಪಡಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ ಸುರ್ಜೇವಾಲಾ. ಸೊ ಹಾಗಾಗಿ ಈಗ ತೆಪ್ಪಗಾಗೋದನ್ನ ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಮತ್ತೆ ಪಕ್ಷದಲ್ಲಿ ಇದ್ಕೊಂಡು ಒಂದಷ್ಟು ಚಟುವಟಿಕೆಗಳನ್ನ ಕೂಡ ಮಾಡುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿ ಕಾಣ ಸಿಗ್ತಾ ಇದೆ. ಅಸಮಾಧಾನ ಅನ್ನೋದು ಆ ಕ್ಷಣಾರ್ಧದಲ್ಲೇ ಎಲ್ಲವೂ ಕೂಡ ಸರಿ ಹೋಯ್ತು ಅಂತ ಹೇಳಿ ಅನ್ಕೊಳ್ಬಹುದಷ್ಟೇ. ಬಟ್ ಆದ್ರೆ ಆ ಒಳ ಬೇಗುದಿ ಇರುತ್ತಲ್ಲ, ಸಚಿವ ಸ್ಥಾನ ಸಿಗ್ಲಿಲ್ಲ ಅನ್ನುವಂತಹ ಒಂದು ಬೇಸರ ಇದೆಯಲ್ಲ, ಅದು ಮುಂದೊಂದು ದಿನ ಸ್ಫೋಟವಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣ ಸಿಗ್ತಾ ಇದೆ. ಮತ್ತೆ ಕಾರ್ಯಕರ್ತರು, ಅವರ ಬೆಂಬಲಿಗರು ಕೂಡ ಸಚಿವ ಸ್ಥಾನ ಕೊಡಬೇಕು ಮಹದೇವಪ್ಪ ಅವರಿಗೆ ಅಂತ ಹೇಳಿ ಒಂದಷ್ಟು ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ, ಆಗಿಲ್ಲ. ಹಿರಿಯ ನಾಯಕರು ಕೂಡ ಮಹದೇವಪ್ಪ ಅವರ ಪರವಾಗಿ ಬ್ಯಾಟ್ ಬೀಸಿದ್ರು ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನಗಳು ಇಲ್ಲಿ ಕಾಣ ಸಿಗ್ತಾ ಇಲ್ಲ. ಮತ್ತು ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಬೇಸರಗೊಂಡಿದ್ದಾರೆ. ಯಾಕೆಂದ್ರೆ ಸಿದ್ದರಾಮಯ್ಯನವರ ಜೊತೆಗೆ ಪಳಗಿದಂತಹ ಮಹದೇವಪ್ಪ ಅವರು ಜೊತೆಗೆ ಪಯಣವನ್ನ ಆರಂಭ ಮಾಡಿದಂಥವ್ರು. ಅಟ್ಲೀಸ್ಟ್ ಈ ಬಾರಿ ಆದರೂ ಸಿಗತ್ತೆ ಮಹದೇವಪ್ಪ ಅವರಿಗೆ ಮಂತ್ರಿ ಸ್ಥಾನ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಲಾಗಿತ್ತು. ಬಟ್ ಆದರೆ ಆ ಎಕ್ಸ್ಪೆಕ್ಟೇಷನ್ಸ್ ಎಲ್ಲವೂ ಕೂಡ ಇದೀಗ ಹುಸಿಯಾಗಿದೆ. ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ, ಮುಂದಿನ ಬಾರಿ ಕಾದ್ ನೋಡಿ ಅಂತ ಕೂಡ ಹೇಳಿದ್ದಾರೆ. ಮತ್ತು ಈ ಬಾರಿ ಕಿರಿಯರಿಗೆ ಅತಿ ಹೆಚ್ಚು ಮಣೆಯನ್ನು ಹಾಕಿರುವಂತಹ ಹೈಕಮಾಂಡ್ನ ನಾಯಕರು
ಯಾವುದೇ ಒಂದು ಆಕ್ಷೇಪವನ್ನ ಮಾಡಿದ್ರು, ಯಾರೇ ಏನೇ ಹೇಳಿದ್ರು ಕೂಡ ಅದನ್ನ ಕೇಳಿಸ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಹೈಕಮಾಂಡ್ನ ನಾಯಕರು. 2028ರ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಸಾಕಷ್ಟು ಬದಲಾವಣೆ ತರುವಂತಹ ಕೆಲಸವನ್ನ ಹೈಕಮಾಂಡ್ನ ನಾಯಕರು ಮಾಡಿದ್ದಾರೆ. ಸೊ ಹಾಗಾಗಿ ಯಾರು ಹೋಗಿ ಎಷ್ಟೇ ಲಾಭಿ ಮಾಡಿದ್ರು ನೋ ಯೂಸ್, ಸಮಾಧಾನ ಮಾಡಿ ಕಳುಹಿಸುವಂತಹ ಕೆಲಸವನ್ನ ಇಲ್ಲಿ ಮಾಡಲಾಗಿದೆ.